Yo. Hello you guys, welcome back to my channel Soumya Kannada Vlogs. Hope ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ಳೋ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಗೈಸ್, ಇವತ್ತು ಮಾರ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀನಿ ವ್ಲಾಗು, ಬಿಕಾಸ್ ನಾವು ಸಕ್ರೆಬೈಲ್ಗೆ ಹೋಗ್ತಾ ಇದೀವಿ. ಸೊ ಇದು ಸಡನ್ ಪ್ಲಾನ್ ಆಗಿದ್ದು. ಅವಿ ರಾತ್ರಿ ಹೇಳಿದ್ರು ಎಲ್ಲಾದ್ರೂ ಹೋಗಿ ಬರೋಣ ಅಮ್ಮು ಕರ್ಕೊಂಡು ಅಂತ ಹೇಳಿ. ಸೊ ಹಾಗಾಗಿ ಈಗ ಹೊರಟಿದೀವಿ. ಇಷ್ಟು ಟೈಮ್ ಆಲ್ರೆಡಿ ಬಂದ್ಬಿಟ್ಟು 8:15 ಆಗಿದೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಸಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಸೊ ಅಂಡ್ ವಿ ಆರ್ ರೆಡಿ. ಅಮ್ಮು, ಆರ್ ಯು ರೆಡಿ? ಯಾ, ಶಿ ಈಸ್ ರೆಡಿ. ಸೊ ಬನ್ನಿ, ಸಕ್ರೆಬೈಲು ಹೇಗಿರುತ್ತೆ ನೋಡೋಣ. ಸೊ ಫೈನಲಿ ವಿ ರೀಚ್ ಸಕ್ರೆಬೈಲು. ಇಷ್ಟೊಂದು ರಶ್ ಇದೆ. ಅಯ್ಯೋ, ಇದು ಕ್ಯಾಶ್. ಸೊ ಗೈಸ್, ಹಿಯರ್ ವಿ ಆರ್ ಇನ್ ಸಕ್ರೆಬೈಲು. ಜಸ್ಟ್ ಬಂದ್ವಿ. ಆ್ಯಂಡ್ ಅಮ್ಮನ ಕ್ಯಾರಿಯರ್ಗೆ ಹಾಕೊಂಡಿದ್ದೀನಿ. ನೋಡೋಣ ಅವಳು ಇರ್ತಾಳೋ ಹೆಂಗೆ. ಲೆಟ್ಸ್ ಸಿ. You know what guys, we got tickets for elephant bathing ಕೂಡ. ಸೊ 1 ಟಿಕೆಟ್ ತೊಗೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಇದನ್ನು ಮಾಡಿಸ್ತಾ ಇರೋದು. ಲೈಕ್ ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ. ಸೊ ಐ ಆಮ್ ಸೊ ಎಕ್ಸೈಟೆಡ್. ಲೆಟ್ಸ್ ಸಿ. ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ ಗೈಸ್. ಇವಾಗ ಸಕ್ರೆಬೈಲಿಗೆ ಬಂದಿದ್ದೀವಿ. ಸೊ ಬಾದಿಂಗ್ ಟೈಮ್ ಇದೆ ಇವಾಗ. ಸೊ ಟಿಕೆಟ್ಸ್ ತೊಗೊಂಡಿದ್ದೀವಿ. ಬನ್ನಿ, ಹೇಗಿರುತ್ತೆ ಎಲಿಫೆಂಟ್ ಬಾದಿಂಗ್ ಮಾಡೋದು. ಲೆಟ್ಸ್ ಸಿ. ಅಮ್ಮ ಇಲ್ಲಿ guys, those are so adorable, right? Wow. ಸೊ ಗೈಸ್, ಸಕ್ರೆಬೈಲು ಇದು ಒಂದು ಎಲಿಫೆಂಟ್ ಕ್ಯಾಂಪ್ ಆಗಿದೆ. ಸೊ ಆನೆ ಬಿಡಾರ ಅಂತ ಕರೀತಾರೆ. ಇಲ್ಲಿ ಒಂದು ಅರೌಂಡ್ 8 ಎಲಿಫೆಂಟ್ಸ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಗಾಜನೂರು ಡ್ಯಾಮ್ ಇದೆಯಲ್ಲ, ಅದ್ರ ಬ್ಯಾಕ್ ವಾಟರ್ಸಲ್ಲಿ ಲೊಕೇಟ್ ಆಗಿರೋದು. ಆ್ಯಂಡ್ ಶಿವಮೊಗ್ಗದಿಂದ ಇಟ್ಸ್ ಅರೌಂಡ್ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ. ಸೊ ವಿದಿನ್ 10 ಕಿಲೋಮೀಟರ್ಸ್. ಆ್ಯಂಡ್ ತೀರ್ಥಹಳ್ಳಿ ರೋಡ್ ಇರುತ್ತಲ್ಲ, ಆ ಜಾಗದಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಗಾಜನೂರು ಬ್ಯಾಂಕ್ ಎಂಥದ್ದು ಗಾಜನೂರು ಡ್ಯಾಮ್ದು ಹಿನ್ನೀರು ಅಂತ ಹೇಳ್ತಾರಲ್ಲ, ಆ ಪ್ರದೇಶದಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಎಲಿಫೆಂಟ್ಸ್ ಅಂತೂ ತುಂಬ ಅಡೋರಬಲ್ ಆಗಿದ್ವು. ಆ್ಯಂಡ್ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 8:30 to 11:30 ಎಲಿಫೆಂಟ್ ಬಾದಿಂಗ್ ಟೈಮ್ ಅಂತ ಕರೀತಾರೆ. ಸೊ ಏನು ಮಾಡ್ತಾರೆ ಅಂತಂದರೆ, ಎಲಿಫೆಂಟ್ಸ್ನ ಇಲ್ಲಿ ಈ ವಾಟರ್ ಇದಕ್ಕೆ ಬಂದುಬಿಟ್ಟು ಕ್ಲೀನ್ ಲೈಕ್ ವಾಶ್ ಮಾಡಿಸ್ತಾರೆ. ಆ್ಯಂಡ್ ಆಲ್ಸೋ ಲೈಕ್ ಪರ್ ಟಿಕೆಟು 50 ಪರ್ ಟಿಕೆಟ್ ಇರುತ್ತೆ. 50 ರೂಪೀಸ್ ಇರುತ್ತೆ. ಬಟ್ ಎಲಿಫೆಂಟ್ ಬಾದಿಂಗ್ ಮಾಡಿಸ್ಬೇಕು ಅಂತಂದರೆ 100 ರೂಪೀಸ್ ಪರ್ ಟಿಕೆಟ್ ಅಂತ ಇರುತ್ತೆ. ಐ ಡೋಂಟ್ ಥಿಂಕ್ ಅದು ವರ್ತ್ ಅಂತ ಅನಿಸುತ್ತೆ ಅಂತ. ಲೈಕ್ ಅವರು ಅಲೋ ಮಾಡ್ತಾರೆ ಟಿಕೆಟ್ ಕೊಟ್ಟರೆ, ಲೈಕ್ ವಾಶ್ ಮಾಡೋದಕ್ಕೆ. ಆ್ಯಂಡ್ ಇಫ್ ಯು ಆರ್ ರೆಡಿ ಗೋ ಇನ್ಸೈಡ್ ದ ರಿವರ್ ಅಂತಂದರೆ ಆವಾಗ ನೀವು ಲೈಕ್ ಎಲ್ಲ ಇದು ಯೂಸ್ ಆಗುತ್ತೆ, ವರ್ದಿ ಅಂತ ಅನಿಸುತ್ತೆ ಆ ಟಿಕೆಟ್ ತೊಗೊಂಡಿದ್ದು. ಇಲ್ಲ ಅಂತಂದರೆ ಆರಾಮಾಗಿ ಫೋಟೋಸ್ ಎಲ್ಲ ಬೇಕಾದ್ರೆ ತೆಗೆಸ್ಕೊಳ್ಳೋದಕ್ಕೆ ಬಿಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅಲ್ಲೊಂದು ತುಂಬ ಚಿಕ್ಕ ಎಲಿಫೆಂಟ್ ಇತ್ತು ಆಯಿತಾ. ಆ್ಯಕ್ಚುಲಿ ಅದು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತು ಅಂತಲೇ ಹೇಳ್ಬೋದು ಎಲ್ರೂ. ಬಿಕಾಸ್ ಲೈಕ್ ಸೊಂಡ್ಲಲ್ಲಿ ನೀರು ತೊಗೊಂಡು ಎಲ್ರಿಗೂ ಚಿಮುಕ್ಸ್ತಾ ಇತ್ತು. ಸೊ ಆ ಥರ ನನಗೂ ಸಿಕ್ಕಾಪಟ್ಟೆ ಭಯ ಆಯಿತು, ಎಲ್ಲಿ ನನ್ನ ಮೇಲೆಲ್ಲ ನೀರು ಎರಚಿಬಿಡುತ್ತೋ ಅಂತ. ಬಿಕಾಸ್ ನಮಗೆ ಗೊತ್ತಿರಲಿಲ್ವಲ್ಲ, ಲೈಕ್ ನಾವೇನು ಇನ್ನೊಂದು ಪೇರ್ನ ಕ್ಲೋತ್ನ ಕ್ಯಾರಿ ಮಾಡಿರಲಿಲ್ಲ. ಹಾಗಾಗಿ ವೆಟ್ ಆದರೆ ಚೆನ್ನಾಗಿರಲ್ಲ ಲೈಕ್ ಟ್ರಾವೆಲ್ ಮಾಡೋದಕ್ಕೆ ಎಲ್ಲ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾವೆ ಗೊತ್ತಾ, ಅಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾ ಇದ್ದಾವೆ. ಅಂದರೆ ಇಲ್ಲಿ ಹತ್ತಿರ ಹೋದ್ವಿ, ಇಷ್ಟು ರಫ್ ಇದೆ ಗೊತ್ತಾ ಅದ್ರ ಸ್ಕಿನ್ನು, ತುಂಬಾ ಚೆನ್ನಾಗಿದೆ. ಲೈಕ್ ಆನೆ ಅಂದ್ರೇ ಅಲ್ಲ ಹಾಗೆ ಅಲ್ವಾ, ಲೈಕ್ ತುಂಬ ಅಡೋರಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸೊ ಜಾಯಿಂಟ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅಮ್ಮು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ಲೈಕ್ ಇವಾಗಲೂ ಅಷ್ಟೇ, ಅವಳನ್ನ ಕೇಳಿದೆ ಎಲ್ಲೋಗಿದೆ ಅಂದರೆ ಅಂತೆಲ್ಲ ಅಂತ ಇರ್ತಾಳೆ. ಬಟ್ ಅವಳು ಸ್ವಲ್ಪ ಹೆದ್ರುಕೊಂಡ್ಲು ಅದ್ರ ಹತ್ರ ಹೋಗೋದಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು
ತುಂಬಾ ಹೆದರ್ಕೋತಾ ಇದ್ದಾಳೆ ಅದ್ರ ಹತ್ರ ಹೋಗೋದಕ್ಕೆ. ಸೊ ಆ್ಯಂಡ್ ಬೋಟ್ ರೈಡು ಕೂಡ ಇತ್ತು ಗೈಸ್. ಅದು ಏನು ಅಂತಂದರೆ 200 ರೂಪೀಸ್ ಪರ್ ಹೆಡ್ ಇರುತ್ತೆ. ನಾವೇನು ಹೋಗಲಿಲ್ಲ, ನಮಗೇನು ಅದು ಲೈಕ್ ಹೋಗಬೇಕು ಅಂತ. ಸೊ ಗೈಸ್ ಚೆನ್ನಾಗಿತ್ತು, ಬಟ್ ಸಿಕ್ಕಾಬಿಟ್ಟೆ ಅಷ್ಟು ಜನಗಳಂತೂ ಒಂದು ಫೋಟೋಸ್ ತಗೊಳ್ಳೋದಕ್ಕೆ ಬಿಡೋದಿಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಸೊ ಹೀಗಿತ್ತು. ಆ್ಯಂಡ್ ಸ್ಟಿಲ್ ಇನ್ನೂ ಸ್ನಾನ ಮಾಡಿಸ್ತಾ ಇದ್ದಾರೆ. ಸೊ ಟೈಮಿಂಗ್ಸ್ ಬಂದ್ಬಿಟ್ಟು 8:30 to 11:30. ಕರೆಕ್ಟಾಗಿ ಕೊಡ್ಬೇಕು. ಅವನಿಗೆಲ್ಲ ಗೊತ್ತು. ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಹೋಗಿದ್ದಿನ ತುಂಬ ಬಿಸಿಲು ಏನಿರಲಿಲ್ಲ, ಸ್ವಲ್ಪ ಮೋಡ ಥರ ಇತ್ತು. ಹಾಗಾಗಿ ತುಂಬ ಬಿಸಿಲು ಸುಸ್ತು ಅಂತ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ ಇದು ಒಂದು ಒನ್ ಡೇ ಪಿಕ್ನಿಕ್. ಲೈಕ್ ನಾವು ಫುಡ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಊಟ ಮಾಡಿಕೊಂಡು, ಆ್ಯಂಡ್ ಮಕ್ಕಳು ಆಟ ಆಡ್ಸೋದಕ್ಕೂ ಕೂಡ ಅಲ್ಲಿ ಪ್ಲೇಗ್ರೌಂಡ್ಸ್ ಎಲ್ಲ ಇದೆ, ಅಲ್ಲೂ ಕೂಡ ಚೆನ್ನಾಗಿ ಮಕ್ಕಳು ಆಟ ಆಡ್ತವೆ. ಸೊ ಆ ಥರ ಮಾಡ್ಬೋದು. ಆ್ಯಂಡ್ ಲಯನ್ ಸಫಾರಿನೂ ಕೂಡ ಒನ್ ಡೇ ಪಿಕ್ನಿಕಲ್ಲಿ ಕವರ್ ಮಾಡ್ಬೋದು. ಸೊ ಇಟ್ಸ್ ಅ ನೈಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆನೆನೂ ಕೂಡ ತುಂಬಾ ಚೆನ್ನಾಗಿದ್ವು. ಆ್ಯಂಡ್ ಸ್ವಲ್ಪ ಟೈಮ್ ಮಾತ್ರ ಇಲ್ಲಿ ಇರುತ್ತವೆ ಅವು. ಅದಾದಮೇಲೆ ಮೇ ಬಿ ಇದು ಆನೆ ಸವಾರಿ ಎಲ್ಲ ಮಾಡೋದಕ್ಕೂ ಕೂಡ ಬಿಡ್ತಾರೆ. ಅದಾದಮೇಲೆ ಮತ್ತೆ ಅವು ಕಾಡಿಗೆ ರಿಟರ್ನ್ ಹೋಗುತ್ತವೆ ಅಂತೆ. ಸೊ ಈ ಥರ ಇದೆ. ಆ್ಯಂಡ್ ನಾವಿಲ್ಲಿ ಏನೂ ಆಫರ್ ಮಾಡೋಂಗಿಲ್ಲ ಆನೆಗಳಿಗೆ, ಲೈಕ್ ಫುಡ್ ಅದನ್ನೆಲ್ಲ ಆಫರ್ ಮಾಡೋಂಗಿಲ್ಲ. ಸೊ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಗೊತ್ತಾ. ಲೈಕ್ ಫಸ್ಟು ಅದು ಹತ್ರನೇ ಜಸ್ಟ್ ವಿ ಕ್ಯಾನ್ ಟಚ್ ದೆ ಮಾತ್ರ ಇತ್ತು. ಇವಾಗ ನೋಡಿದ್ರೆ 2 ಬ್ಯಾರಿಯರ್ ಹಾಕಿದ್ದಾರೆ. ಸೊ ಆ್ಯಂಡ್ ಅಮ್ಮು ಇಲ್ಲಿ ನೋಡ್ತಾ ಇದ್ದಾಳೆ, ಅಲ್ಲೆಲ್ಲ ಪುಟ್ಟು ಆನೆಗಳೆಲ್ಲ ಇದ್ದಾವೆ. ಸೊ ಕ್ಯಾರಿಯರಲ್ಲಿ ಅವಳು ಸ್ವಲ್ಪ ಹೊತ್ತು ಇದ್ಲು, ಆರಾಮಾಗಿದ್ಲು. ಆ್ಯಂಡ್ ಆಮೇಲೆ ಅವಳು ಸ್ವಲ್ಪ ಹಿಂಸೆ ಆಯಿತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಲೈಕ್ ಆಚೆ ಬಂದುಬಿಟ್ಲು. ಸೊ ಫಸ್ಟ್ ಟೈಮ್ ಅಟ್ಲೀಸ್ಟ್ ಕ್ಯಾರಿಯರ್ ತೊಗೊಂಡಿದ್ದಕ್ಕೂ ಒಂದು ಯೂಸ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಹೋಗಿದ್ದು. ಸೊ ತುಂಬಾ ಚೆನ್ನಾಗಿತ್ತು ನಮಗಂತೂ ಪಿಕ್ನಿಕ್. ಆ್ಯಂಡ್ ನೋಡಿ ಮುಂದೆ. ಆ್ಯಂಡ್ ಅಮ್ಮು ಕೂಡ ಪ್ಲೇಗ್ರೌಂಡಲ್ಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅವಳಿಗೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಚೆನ್ನಾಗಿತ್ತು. ಸೊ ನೋಡಿ ವಿಡಿಯೋ ಹೆಣ್ಣು ತನಕ. ಇವತ್ತು ಹೇಳಿದ್ನೆಲ್ಲ ಸಕ್ಕರೆಬಾಯಿ ಇಲ್ಲಿಗೆ ಬಂದಿದ್ದೀವಿ ಅಂತ. ಸೊ ಪರ್ ಟಿಕೆಟು ಇಟ್ಸ್ ಅರೌಂಡ್ 100 ರೂಪೀಸ್, ಅಲ್ಲ ಸಾರಿ 50 ರೂಪೀಸ್ ಅಡಲ್ಟ್ಸ್ಗೆ. ಆ್ಯಂಡ್ ಎಲಿಫೆಂಟ್ ಬಾತಿಂಗಿಗೆ ಅಂತ ಹೇಳ್ಬಿಟ್ಟು 100 ರೂಪೀಸ್ ಪರ್ ಹೆಡ್ ತೊಗೊತಾರೆ. ಬಟ್ ನನಗೇನೋ ಅದು ಎಲಿಫೆಂಟ್ ಬಾತಿಂಗಿಗೆ ಏನೋ ತೊಗೋಬೇಕು ಅಂತ ಅನಿಸ್ಲಿಲ್ಲ. ಬಿಕಾಸ್ ಎಲ್ಲರೂ ಹೋಗಿ ಅಲ್ಲಿ ಫೋಟೋಸು ಮತ್ತು ವೀಡಿಯೋಸ್ನ ತೊಗೊತಾ ಇದ್ರು. ಸೊ ಹಾಗಾಗಿ ಸುಮ್ಮನೆ ವೇಸ್ಟು ತೊಗೊಳ್ಳೋದು ಎಲಿಫೆಂಟ್ ಬಾತಿಂಗಿಗೆ ಅಂತ ಅನಿಸುತ್ತೆ. ಸೊ ಆ್ಯಂಡ್ ಚೆನ್ನಾಗಿತ್ತು ಮಕ್ಕಳಿಗೆ ತೋರಿಸೋದಕ್ಕೆ ಎಲಿಫೆಂಟ್ಸ್ನ. ಸೊ ತುಂಬ ಎಕ್ಸೈಟೆಡ್ ಆಗಿ ಫೀಲ್ ಆಗುತ್ತೆ. ಅಮ್ಮು ಫಸ್ಟ್ ಟೈಮ್ ಬಂದಿತ್ತು ಇಲ್ಲಿಗೆ. ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಲೈಕ್ ಒಂದು 6-7 ಎಲಿಫೆಂಟ್ಸ್ ಇದೆ, ಬಿಗ್ ಎಲಿಫೆಂಟ್ಸು, ಹಾಗೆಯೇ ಸ್ಮಾಲ್ ಎಲಿಫೆಂಟ್ಸು ಒಂದು 3-4 ಇದೆ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗೋದು ಸಫಾರಿಗೆ ಹೋಗೋಣ ಅಂತ. ಲಯನ್ ಸಫಾರಿ ಶಿವಮೊಗ್ಗದಲ್ಲಿ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ.